ಸರ್ ಸುದೀಪ್ ಸರ್ ಅಭಿನಯ ಮಾಡಿದಂತ ಮೊದಲನೇ ಸಿನಿಮಾ ತಾಯವ್ವಗೆ ನೀವು ಬರವಣಿಗೆ ಕೆಲಸ ಮಾಡ್ತೀರಾ. ಹೌದು. ಅದು ರಿಲೀಸ್ ಆಗಿದ್ದು ಕೂಡ ತುಂಬಾ ಲೇಟ್ ಆಗಿ. ಹೇಗ್ ಸಿಕ್ತು, ನೀವ್ ಹೇಗ್ ಕೆಲಸ ಶುರು ಮಾಡಿ ಸರ್? ಪುಟ್ಟಂಚ ಅನ್ನೋ ಸಿನಿಮಾ ಬರೆದಿದ್ದೆ ರವಿಚಂದ್ರನ್ ಅವ್ರಿಗೆ. ಅದು ಸೂಪರ್ ಹಿಟ್ ಆಗೋಯ್ತು. ಹೀಗಾಗಿ ಎಲ್ಲ ಕಮರ್ಷಿಯಲ್ ಸಿನಿಮಾದವರು ಸೂಪರ್ ಹಿಟ್ ಆದವ್ರನ್ನ ಕರೀತಾರಲ್ಲ, ಹೌದು. ಹಾಗೆ ಅಭಯ್ ನಾಯ್ಡು ಅವರು ಕರೆದ್ರು ನನ್ನ, ಬೇರೆಯವರು ಕರೆದಿದ್ರು. ಕರುಳಿನ ಕುಡಿ ಅಂತ ಧನರಾಜ್ ಅವ್ರು ಮಾಡಿದ್ರು, ಅವರು ಕರೆದಿದ್ರು. ಕರುಳಿನ ಕುಡಿಗೂ ಮಾಡಿದೆ, ತಾಯವ್ವಾಗೂ ಮಾಡಿದೆ. ತಾಯವ್ವಾಗೆ ಮಾಡುವಾಗ ಅದರೊಳಗಡೆ ಒಂದು ಪಾತ್ರಕ್ಕೆ ಸುದೀಪ್ ಅವರನ್ನ ಇವ್ರು ಹಾಕೊಂಡಿದ್ದೀವಿ ಅಂತ ಹೇಳಿ ಫೋಟೋ ಶೂಟ್ ಕೂಡ ಅಲ್ಲೇ ಅಭಯ್ ನಾಯ್ಡು ಸ್ಟುಡಿಯೋ ಇನ್ನು ಕಟ್ತಾ ಇದ್ರಾಗ. ಆಗ ಅದಕ್ಕೆ ಸುದೀಪ್ ಅವ್ರನ್ನ ಕರೆಸಿ ನಾನೇ ನಿಂತಿದ್ದೆ, ನಾನೇ ಫೋಟೋ ಶೂಟ್ ಮಾಡಿದೆ. ಮೊದಲನೆಯ ಫೋಟೋ ಶೂಟ್ ಸುದೀಪ್ ಅವರದ್ದು ನಾನೇ ಮಾಡಿದೆ. ಆಗಿನ್ನು ತೆಳ್ಳಿಗೆ ಕೆನ್ನೆಗೆಲ್ಲ ಒಳಗೋಗ್ಬಿಟ್ಟಿತ್ತು, ಇನ್ನು ಸಣ್ಣ ಹುಡುಗ ಪಾಪ ಅಂತ ಭಯ ಇತ್ತು ಅವ್ರಿಗೆ. ಅವ್ರಿಗೇನು ಗೊತ್ತಿರ್ಲಿಲ್ಲ. ಹಾಗೆ ಅವ್ರ ಪರಿಚಯ ಸುದೀಪ್ ಅವ್ರದ್ದು. ಅಲ್ಲಿಂದ ಆ ಸಿನಿಮಾ ತಾಯವ್ವ ಅನ್ನೋದು ಬರೆದ್ವಿ. ವಿ ಉಮಾಕಾಂತ್ ಅಂತ ಮೊದಲು ಬೇರೆಯವರು, ಸಾರಥಿ ಅನ್ನೋರು ಆ ಥರದ್ದು ಇನ್ನಾರು ನಿರ್ದೇಶನ ಮಾಡಬೇಕಾಗಿತ್ತು. ಅವ್ರು ನಿರ್ದೇಶನ ಮಾಡೋ ಬದಲಿಗೆ ವಿ ಉಮಾಕಾಂತ್ ಅವರು ನಿರ್ದೇಶನ ಮಾಡಿದ್ರು. ಹಾಗಾಗಿ ನಾವು ಬರೆದ ಸ್ಕ್ರಿಪ್ಟ್ಗಿಂತ ವಿ ಉಮಾಕಾಂತ್ ಸ್ವತಃ ಚಿತ್ರಕಥೆ ಬರೆಯೋರಾದ್ರಿಂದ ಅವರು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಚಿತ್ರಕಥೆ ಮಾಡಿದ್ರು. ನಾವು ಉಮಾಶ್ರೀ ಪಾತ್ರದ ಮೇಲೆ ಇಡೀ ಕತೆ ಕಟ್ಟಿದ್ವಿ. ಉಮಾಕಾಂತ್ ಅವರು ಅದನ್ನ ಸುದೀಪು, ಚರಣ್ ರಾಜು ಹೀಗೆ ಹಲವಾರು ಪಾತ್ರಗಳ ಮೂಲಕ ಕಥೆಯನ್ನು ಕಟ್ಟಿದ್ರು. ಅಂತಿಮವಾಗಿ ಸಿನಿಮಾ ಜನಪ್ರಿಯವಾಗಲಿಲ್ಲ, ಹೆಚ್ಚು ಜನಪ್ರಿಯವಾಗಲಿಲ್ಲ ಸಿನಿಮಾ. ಹಾಗಾಗಿ ನಮ್ಮ ಕೈಲಿ ಇರಲಿಲ್ಲ. ಒಂದು ಸಿನಿಮಾ ಜನಪ್ರಿಯವಾಗೋದು ಅಥವಾ ಆಗದೇ ಇರೋದು ಅದು ಒಂದು ಅಚ್ಚರಿಯ ವಿಷಯ. ಕೆಲವು ಜನಪ್ರಿಯ ಆಗ್ತವೆ, ಕೆಲವು ಆಗೋದಿಲ್ಲ. ಇದೇ ಸಮಯದಲ್ಲೇ ನಾನು ಬರೆದ ಕರುಳಿನ ಕುಡಿ ಎನ್ನುವ ಸಿನಿಮಾ ಧನರಾಜ್ ಅವರು ನಿರ್ಮಾಪಕ, ಅದೇ ಸಾರಥಿ ಅವರು ನಿರ್ದೇಶಕರು, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಆಕ್ಟ್ ಮಾಡಿದ್ರು. ಅದು ಸೂಪರ್ ಹಿಟ್ ಆಗೋಯ್ತು. 100 ದಿವಸ ನಡೆದು ಬಿಡ್ತು. ನನಗೂ ಒಂದು ಫಲಕ ಕೊಟ್ಟರು, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟರು. ಅದೇ ಸಮಯದಲ್ಲೇ ಬರೆದ ತಾಯವ್ವ ವರ್ಕ್ ಆಗಲಿಲ್ಲ. ಹೀಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ದಿವಸಕ್ಕೆ ಮುಂಚೆ ಬರೆದ ಪುಟ್ಟಂಚೆ ಸೂಪರ್ ಹಿಟ್ ಆಗೋಯ್ತು. ತಾಯವ್ವದ ನಂತರ ಬರೆದ ಸಿಪಾಯಿ ಅನ್ನೋ ಸಿನಿಮಾ ಕೂಡ ಸೂಪರ್ ಹಿಟ್ ಆಗೋಯ್ತು. ತಾಯವ್ವ ವರ್ಕ್ ಆಗಲಿಲ್ಲ. ಅದು ಯಾಕಾಗಲಿಲ್ವೋ, ಯಾಕಾಯ್ತೋ, ಇದು ನೆನ್ನೆಯ ಪ್ರಶ್ನೆ. ಅದು ಪ್ರತ್ಯೇಕವಾದ ಚರ್ಚೆ. ಆದರೆ ಸುದೀಪ್ ಒಳ್ಳೆಯ ಪರಿಚಯ ಆಯಿತು. ಇವತ್ತಿಗೂ ಅವ್ರ ಜೊತೆಗೆ ಪರಿಚಯ ಇದೆ. ರಂಗಭೂಮಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಂತಹ ಕೆಲವೊಂದು ಕಥೆಗಳನ್ನೇ, ಸಾಮಾಜಿಕ ಕಥೆಗಳಾಗ್ಬೋದು ಅಥವಾ ಬದುಕಿನ ಯಾವುದೇ ಕಥೆಗಳಾಗ್ಬೋದು, ಈ ಪುಟ್ಟಕ್ಕನ ಹೈವೇ ಅಂತ ಒಂದು ಸಿನಿಮಾವನ್ನ ಮಾಡಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ. ಸೊ ಅದೇ ನಾಟಕದ ಒಂದು ಕಥೆಯನ್ನ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮೂಲಕ ಜನಗಳಿಗೆ ಹೇಳ್ಬೇಕು ಅಂತ ಹೇಳಿಂದ 2002ರಲ್ಲಿ ಸಾಧನೆ ಎನ್ನುವ ಧಾರಾವಾಹಿ ಮಾಡುವ ಕಾಲಕ್ಕೆ ನಾನೊಂದು ಕಾರ್ ತಗೊಂಡೆ. ಅದು ಜೋರಾಗಿ ಹೈವೇಯಲ್ಲಿ ಸ್ಪೀಡ್ ಆಗಿ ಹೋಗುವ ಕಾರು. 4 ಜನ ಫ್ರೆಂಡ್ಸ್, ನಾವು ದಾವಣಗೆರೆಗೆ ಹೋಗ್ಬೇಕಿತ್ತು. 4 ಜನ, 4 ಕಾರುಗಳು, ಒಂದೊಂದು ಕಾರಲ್ಲೂ ನಮ್ಮ ಕುಟುಂಬ ಇತ್ಯಾದಿ. ದಾವಣಗೆರೆಗೆ ಹೋದ್ವಿ. ಹೊಸದಾಗಿ ರಸ್ತೆ ಆಗ್ತಿತ್ತು, ಪೂನಾ ಬೆಂಗಳೂರು ಹೈವೇ ಆಗ್ತಾ ಇತ್ತು. ಅದ್ಭುತವಾದ ರಸ್ತೆ. ನಮ್ಮ ಕಾರುಗಳೆಲ್ಲ 120-150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ವಿ. ಅದರಲ್ಲಿ ಒಬ್ಬ ಗೆಳೆಯನಿಗೆ ಸಿರಾ ಹಿರಿಯೂರು ಮಧ್ಯೆ ಒಂದು ಡಾಬಾದಲ್ಲಿ, ಅವರು ಪರಿಚಯದವರು ಡಾಬಾ, ಅಲ್ಲಿಗೆ ಹೋಗೋಣ ಊಟಕ್ಕೆ ಅಂತ ಹೇಳಿದ. ಆತ ಹೇಳಿದ ದಾರಿಯಲ್ಲಿ ಹೋಗಿ ಆ ಡಾಬಾದಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಡಾಬಾದಲ್ಲಿ ನಿಲ್ಲಿಸಿದಾಗ ಎಂತ ರಸ್ತೆ ಇದು, ಹೆಂಗಿದೆ, ಅದ್ಭುತ ಅಂತ ನಾವು ಮಾತಾಡ್ತಾ ಇದ್ವಿ. ಹಂಗ್ ಮಾತಾಡ್ತಿರುವಾಗ ಅಲ್ಲಿ ಒಬ್ಬ ಸಿಗರೇಟು ಬೀಡಿ ಅಂಗಡಿ ಇಟ್ಕೊಂಡ್ರವನಿದ್ದ. ಏನ್ ರಾಕ್ಷಸ, ರಸ್ತೆ ಬಿಡಿ ಸರ್, ಇದು ರಾಕ್ಷಸ ಅಂತ ಬೈದ್ಬಿಟ್ಟ. ಅಂದ್ರೆ ಅದೇ ಪದ ಅಲ್ಲ, ಆತರ ಏನೋ ಬೈದ ತೆಲುಗು ಕನ್ನಡದಲ್ಲಿ. ಯಾಕಪ್ಪ ಅಂತ ಕತೆ ಕೇಳಿದ್ರೆ, ಆ ರಸ್ತೆಗೋಸ್ಕರ ಭೂಮಿ ಕೊಟ್ಟೆ ನಾನು. ನಂದೊಂದು 4 ಎಕರೆ ಭೂಮಿ ಇತ್ತು. ಭೂಮಿ ಹೋಯ್ತು ರಸ್ತೆಗೆ. ದುಡ್ಡು ಬಂತಲ್ಲ, ದುಡ್ಡಲ್ಲಿ ನನಗೆ 4 ಜನ ಹೆಣ್ಮಕ್ಳು 50,000ನೋ 60,000ನೋ ಒಂದು ಎಕರೆಗೆ ಅಂತ ಕೊಟ್ರು. ತಗೊಂಡ್ಬಿಟ್ಟೆ ದುಡ್ಡನ್ನ. ನಂದೊಂದು 4 ಎಕರೆಗೆ ಒಂದು 2-3 ಲಕ್ಷ ಬಂತು. ಒಬ್ಬ ಮಗಳಿಗೆ ಮದುವೆ ಮಾಡಿದೆ, ಇನ್ನೂ 2 ಇದ್ದಾರೆ ಮದುವೆಗೆ. ನಾನು ಒಂದೇ ಮದುವೆಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟೆ. ಈಗ ಆತ್ಕೊಳ್ಳಕ್ ಭೂಮಿ ಇಲ್ಲ. ಇಲ್ಲಿ ಬೀಡಿ ಸಿಗರೇಟ್ ಮಾರ್ತಿದ್ದೀನಿ. ಮಗ ಒಬ್ಬಿದ್ದಾನೆ, ಪೋಲಿ ಬಿದ್ದೋಗಿದ್ದಾನೆ, ಹೈವೇಗೆ ಬಿದ್ದು ಪೋಲಿ ಆಗ್ಬಿಟ್ಟಿದ್ದಾನೆ ಅಂತ. ಹೈವೇಗೆ ಬೀಳೋದು ಅಂದ್ರೆ ಪೋಲಿ ಆಗೋದು.
ಹಳ್ಳಿಯವರ ಮನಸ್ಸಿನಲ್ಲಿರೋದು. ಸರಿ, ಅಲ್ಲೇ ಆ ಹೋಟ್ಲ್ ನಡೆಸ್ತಿದ್ರಲ್ಲ ಡಾಬಾ, ಅವ್ರನ್ನ ಕೇಳಿದೆ, ಏನ್ ಸರ್ ನಿಮ್ಗೆ ಹೆಂಗಿದೆ ಅಂತ. ಬಹಳ ಕಷ್ಟ ಸರ್, ಸರ್ವಿಸ್ ರೋಡಲ್ಲಿದೆ ನಮ್ಮ ಹೋಟ್ಲು, ಯಾರೋ ಗೊತ್ತಿರೋರು ಗಾಡಿ ತಿರುಗಿಸಿ ಬಂದ್ರೆ ನಮ್ಮ ಹೋಟ್ಲಿಗೆ ಬರ್ತಾರೆ, ಇಲ್ದ್ರೆ ನಮ್ಮ ಹೋಟ್ಲಿಗೆ ವ್ಯಾಪಾರನೇ ಇರಲ್ಲ. ನಾನು ದಿವಸ ಕನಿಷ್ಠ ಈ ಒಂದು 100 ಜನ ಬರ್ಬೋದು ಗಿರಾಕಿಗಳು ಅಂತ ದುಡ್ಡು ಹಾಕ್ತೀನಿ, ತರಕಾರಿ ತರ್ತೀನಿ, ಏನೇನ್ ಬೇಕೋ ಎಲ್ಲ ತರ್ತೀನಿ. ಒಂದು 10,000 ಆ ಕಾಲಕ್ಕೆ 2002 ಕಾಲಕ್ಕೆ 1,000 ರೂಪಾಯಿ ಖರ್ಚು ಮಾಡ್ತೀನಿ ದಿವಸಕ್ಕೆ. ಆ 1,000 ರೂಪಾಯಿ ಊಟ ಅಲ್ಲ, 750 ರೂಪಾಯಿ 500 ರೂಪಾಯಿ ಊಟ್ಬಿಟ್ರೆ ಅದೇ ದೊಡ್ಡ ವಿಷಯ ಅನ್ನೋಂಗ್ ಆಗ್ಬಿಟ್ಟಿದೆ. ತುಂಬಾ ಕಷ್ಟ ಅಂತ ಹೇಳಿದ್ರು. ಅಂದ್ರೆ ಒಂದ್ ಕಡೆಗೆ ಸ್ಪೀಡ್ ಆಗಿ ಹೋದ ನನ್ನ ಕತೆ, ಕಾರ್ ಸ್ಪೀಡಾಗಿ ಓಡಿಸ್ದೆ ಅನ್ನುವ ನನ್ನ ಕತೆ, ಇನ್ನೊಬ್ಬ ನೆಲ ಕಳ್ಕೊಂಡು ಒಂದ್ ಕತೆ, ಇನ್ನೊಬ್ಬ ಅಂಗಡಿ ಇಟ್ಟು ಹೈವೇಲ್ ಅಂಗಡಿ ಇಟ್ರೆ ಲಾಭ ಆಗತ್ತೆ ಅಂತ ಹೋಟ್ಲ್ ಇಟ್ಟರವನು, ಅವನಿಗಾಗಿರೋ ನಷ್ಟದ ಕತೆ. ಈ ಮೂರೂ ಕತೆ ಕೇಳಿ ಐ ವಾಸ್ ಡಿಸ್ಟರ್ಬ್ಡ್. ಏನಾದ್ರು ಮಾಡ್ಬೇಕು ಇದಕ್ಕೆ ಅಂತ ಕತೆ ಬರೆಯಕ್ಕೆ ಶುರು ಮಾಡಿದೆ. ಏನ್ ಮಾಡಿದ್ರು ಕತಿಯಾಗಿ ಕೂತ್ಕೊಳ್ಳಿಲ್ಲ. ಅದೇ ಸಂದರ್ಭದಲ್ಲಿ ಗ್ರಾಮರಂಗ ಅಂತ ಒಂದು CGK ಅವ್ರು ಮಾಡಿದ್ರು. ಅದರಲ್ಲಿ ಮೈನಾ ಚಂದ್ರು ಅಂತ, ಅವನು ಪುಟ್ಟಕ್ಕನ ಮೆಡಿಕಲ್ ಕಾಲೇಜ್ ಅನ್ನುವ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಕಥೆಯನ್ನ ನಾಟಕ ಮಾಡಿಸಿದ್ದ. ಪುಟ್ಟಕ್ಕನ ಮೆಡಿಕಲ್ ಕಾಲೇಜ್, ಅದು ಕತೆ ಹೆಸರು ಅದೇನೆ. ಈ ಕತೆ ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು. ಪುಟ್ಟಕ್ಕ ಅನ್ನುವ ಒಬ್ಬ ಹೆಣ್ಣು ಮಗಳು ಅನ್ನೋದು ಆಕೆ ಸೆಂಟರ್ ಆಗಿ ಇಟ್ಕೊಂಡು ಕಥೆಯನ್ನು ಕಟ್ಟಿದ್ರೆ ವರ್ಕ್ ಆಗತ್ತೆ ಅಂತ ಹೇಳಿ ಪುಟ್ಟಕ್ಕನ ಹೈವೇ ಅಂತ ಮಾಡಿದೆ. ಅದಕ್ಕೆ ಅದೇ ಕಥೆಯನ್ನ ರೈಟ್ಸು ತಗೊಂಡೆ. ಆ ಕಥೆಯ ವಿವರ ಏನು ಬಳಸೇ ಇಲ್ಲ ನಾನು. ಪುಟ್ಟಕ್ಕ ಅನ್ನೋ ಹೆಸರು ಬಿಟ್ರೆ, ಇನ್ನೊಬ್ಬ ಶನಿ ಕತೆ ಹೇಳುವ ಒಂದು ಪಾತ್ರ ಬಿಟ್ರೆ ಇನ್ಯಾವುದು ಆ ಕಥೆಯನ್ನು ಬಳಸಿಲ್ಲ. ನಾನೇನ್ ಕತೆ ಬರ್ಕೊಂಡು ಆ ಕತೆ ಬರ್ಕೊಂಡೆ. ಅಫ್ಕೋರ್ಸ್ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಸ್ಕ್ರಿಪ್ಟ್ ಓದಿದ್ರು, ಚೆನ್ನಾಗಿದೆ ಅಂದ್ರು. ಅನೇಕ ಗೆಳೆಯರು ಸಲಹೆ ಕೊಟ್ರು, ಆ ಸಲಹೆ ಎಲ್ಲ ತಗೊಂಡೆ. ಅಷ್ಟೊತ್ತಿಗೆ ಇಲ್ಲಿ ನೈಸ್ ರೋಡು ಆಗ್ತಿತ್ತು, ಆ ಕಥೆಯನ್ನು ಬಳಸ್ಕೊಂಡೆ. ಹೇಗೆ ಒಬ್ಬ ರಾಜಕಾರಣಿಗಾಗಿ ಒಂದು ಫ್ಯಾಕ್ಟ್ರಿಗಾಗಿ ರಸ್ತೆನೆ ದಿಕ್ಕೆ ಬದಲಾಯಿಸ್ಬಿಡ್ತು. ನೈಸ್ ರೋಡು ರಸ್ತೆ ಹಿಂಗ್ ಹೋಗ್ಬೇಕಾಗಿದ್ದು ಸೀದಾ ತಿರುವೇ ಆಗ್ಬಿಡ್ತು ಅನ್ನೋದನ್ನ ನೋಡಿದ್ದೆ. ಅದನ್ನೆಲ್ಲ ಬಳಸ್ಕೊಂಡು ಬರದೆ. ಮೂಲ ಕತೆಗೆ ನಿಷ್ಠವಾಗೇನಿರ್ಲಿಲ್ಲ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರು ಕೆಲವೊಂದು ಪಾತ್ರ ಮಾಡಿಸಿದೆ. ಅವ್ರಿಗೂ ಈ ಸ್ಕ್ರಿಪ್ಟ್ ಅನ್ನು ಕೊಟ್ಟೆ, ಅವರೂ ಓದಿದ್ರು. ತುಂಬಾ ಜನ ಓದಿದ್ರು. ತುಂಬಾ ಜನ ಕೊಟ್ಟ ಸಲಹೆಯನ್ನ ಬಳಸ್ಕೊಂಡೆ. ಇಟ್ ವಾಸ್ ಎ ಲಾಂಗ್ ಜರ್ನಿ. 2002ರಲ್ಲಿ ಬರೆದ ಕಥೆಯನ್ನ 2010ರಲ್ಲಿ 8 ವರ್ಷಗಳ ಕಾಲ ಮತ್ತೆ ಮತ್ತೆ ಬರೆಯೋದು, ಮತ್ತೆ ಮತ್ತೆ ತಿದ್ದೋದು ಮಾಡ್ತಾ ಮಾಡ್ತಾ 2010ರಲ್ಲಿ ಸಿನಿಮಾ ಆಯ್ತು. ಈಗ ತಿರ್ಗಾ ಮಾಡು ಅಂದ್ರೆ ಇನ್ನಷ್ಟು ಕತೆ ಇದೆ ಹೇಳೋಕೆ. ಹೈವೇ ಅನ್ನುವುದು ಹೇಗೆ ಅಭಿವೃದ್ಧಿಗೆ ಒಂದು ಮಾನದಂಡ ಅಂತ ಆಗಿದೆಯೋ, ಅದು ಎಷ್ಟು ಜನರನ್ನ ತುಳಿದಿದೆ ಅನ್ನೋದಕ್ಕೂ ಅಷ್ಟೇ ದೊಡ್ಡ ಉದಾಹರಣೆಗಳು ಇದ್ದಾವೆ. ಎಷ್ಟು ಮನೆಗಳು ಹೋದವು, ಎಷ್ಟು ಜನರ ನೆನಪುಗಳು ನಾಶ ಆದವು ಅನ್ನೋದಕ್ಕೂ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಗುಬ್ಬಚ್ಚಿಗಳು ಅನ್ನೋ ಒಂದು ಸಿನಿಮಾಗೆ ಸ್ವರ್ಣಕಮಲ ಕೂಡ ಬರುತ್ತೆ ನಿಮ್ಗೆ. ಆ ಸ್ವರ್ಣಕಮಲ ಪ್ರಶಸ್ತಿ ಎಷ್ಟು ತೂಕವಾದದ್ದು ಸರ್? ಭಾರಿ ತೂಕವಾದ್ದು, ಬಹಳ ಮುಖ್ಯವಾದ ಪ್ರಶಸ್ತಿ. ಗುಬ್ಬಚ್ಚಿಗಳು ಅನ್ನೋದು ನಾನು 4 ತಂತಿ ಎನ್ನುವ ಧಾರಾವಾಹಿ ಮಾಡುವ ಕಾಲದಲ್ಲಿ ಹೊಸ ನಿರ್ದೇಶಕರಿಗೆ ಹಣ ಕೊಡ್ತೀನಿ ಅಂತ ಹೇಳಿ ಒಂದು ಸ್ಕೀಮ್ ಶುರು ಮಾಡಿದೆ. ಹಾಗೆ 2 ಸಿನಿಮಾ ಮಾಡಿದೆ. ಒಂದು ಗುಬ್ಬಚ್ಚಿಗಳು, ಇನ್ನೊಂದು ನಾನು ನನ್ನ ಕನಸು. ಇಬ್ರು ಮೊದಲ ಸಲ ನಿರ್ದೇಶನ ಮಾಡುವವರಿಗೆ. ಒಂದು ಅಭಯ್ ಸಿಂಹ ಅಂತ ಅವ್ರ ನಿರ್ದೇಶನ ಮಾಡಿದ್ದು, 2ನೇದು ಪ್ರಕಾಶ್ ರೈ ನಿರ್ದೇಶನ ಮಾಡಿದ್ದು. 2ಕ್ಕೂ ನಾನು ಹಣ ಹಾಕಿದ್ದೆ. ಈ ಗುಬ್ಬಚ್ಚಿಗಳಿಗೆ ಈ ರಾಷ್ಟ್ರ ಮಟ್ಟದಲ್ಲಿ ಸ್ವರ್ಣಕಮಲ ಪ್ರಶಸ್ತಿ ಅತ್ಯುತ್ತಮ ಮಕ್ಕಳ ಚಿತ್ರ ಅಂತ ಹೇಳಿ ಬಂತು. ಮತ್ತು ಪರಿಸರವನ್ನ ಕುರಿತ ವಿವರಗಳನ್ನು ಕೂಡ ಈ ಸಿನಿಮಾ, ಗುಬ್ಬಚ್ಚಿಗಳು ಬೆಂಗಳೂರಲ್ಲಿ ಕಡಿಮೆ ಆಗ್ಬಿಟ್ಟಿದೆ, ನಗರ ಪ್ರದೇಶದಲ್ಲಿ ಗುಬ್ಬಚ್ಚಿಗಳು ಇಲ್ಲ ಅನ್ನುವ ವಿಷಯವನ್ನು ಕೂಡ ಈ ಸಿನಿಮಾ ಚರ್ಚೆ ಮಾಡುತ್ತೆ ಅನ್ನುವ ಕಾರಣಕ್ಕೆ ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಒಂದು ಪ್ರಶಸ್ತಿ ಬಂತು. ಹಲವಾರು ಪ್ರಶಸ್ತಿಗಳು ಬಂತು. ಸ್ವರ್ಣಕಮಲ ಭಾರತದ ಕೇಂದ್ರ ಸರ್ಕಾರ ಕೊಡುವ ಪ್ರಶಸ್ತಿಗಳಲ್ಲಿ ಬಹುಮುಖ್ಯವಾದ ಪ್ರಶಸ್ತಿ. 8 ಸಿನಿಮಾಗಳಿಗೆ ಸ್ವರ್ಣಕಮಲ ಕೊಡ್ತಾರೆ. ಬೇರೆ ಬೇರೆಯ ಅತ್ಯುತ್ತಮ ಪ್ರಥಮ ಸಿನಿಮಾ, ಅತ್ಯುತ್ತಮ ಸಿನಿಮಾ, ಅತ್ಯುತ್ತಮ ಸಾಮಾಜಿಕ ಇದನ್ನ ಸೌಹಾರ್ದವನ್ನು ಕಾಪಾಡುವ ಸಿನಿಮಾ, ಅತ್ಯುತ್ತಮ ಮಕ್ಕಳ ಸಿನಿಮಾ, ಅತ್ಯುತ್ತಮ ಪರಿಸರ ಕಾಳಜಿಯ ಸಿನಿಮಾ, ಹೀಗೆ 8 ಇದೆ. 8 ಪ್ರಶಸ್ತಿಗಳು ಸ್ವರ್ಣಕಮಲ. ಆಮೇಲೆ ಪ್ರಾದೇಶಿಕ ಪ್ರಶಸ್ತಿ ಅಂತ ಕೊಡ್ತಾರೆ, ಅದು ರಜತ ಕಮಲ. ಈಗ ಪುಟ್ಟಕ್ಕನ ಹೈವೇಗೆ ಕೇಂದ್ರ ಸರ್ಕಾರದ ಪ್ರಶಸ್ತಿ ಬಂದಿದೆ, ಅದು ರಜತ ಕಮಲ, ಬೆಳ್ಳಿಯ ಕಮಲ.
ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದು? ಸ್ವರ್ಣ ಕಮಲ, ಚಿನ್ನದ ಕಮಲ ಬಂದಿದೆ. ಅದು ಗುಬ್ಬಚ್ಚಿಗಳಿಗೆ ಬಂತು. ಅತ್ಯುತ್ತಮ ಮಕ್ಕಳ ಸಿನಿಮಾ ಅಂತ ಹೇಳಿ ನಿರ್ಮಾಪಕರಿಗೂ ಪ್ರಶಸ್ತಿ ಬಂತು, ಆ ನಿರ್ದೇಶಕನಿಗೂ ಪ್ರಶಸ್ತಿ ಬಂತು.